ನಮಸ್ಕಾರ, ನನ್ನ ಹೆಸರು ಕಿಶೋರ್ ಕುಮಾರ್. SJ ಮೋಟರ್ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ವಾಗತ. SJ ರೈತರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಕಳೆದ ಬಾರಿ ಅಂದರೆ 2022ರಲ್ಲಿ SJ ಅಗ್ರಿ ರೋಬೋ ಅನ್ನು ಲಾಂಚ್ ಮಾಡಿದ್ವಿ. ನೀವೆಲ್ಲ ನೋಡಿ ಅದನ್ನು ಪ್ರೋತ್ಸಾಹಿಸಿ ತುಂಬ ದೊಡ್ಡ ವಿಜಯವನ್ನು ನಮಗೆ ಕೊಟ್ಟಿದ್ದೀರಿ. ಅದಕ್ಕೆ ಮೊದಲು ಎಲ್ರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಅದೇ ಸರಣಿಯಲ್ಲಿ ಈ ಬಾರಿ 2023ರಲ್ಲಿ SJ ಅಗ್ರಿ ರೋಬೋ ವರ್ಷನ್ 3.4 ಅನ್ನು ಇಂಟ್ರೊಡ್ಯೂಸ್ ಮಾಡುತ್ತಿದ್ದೇವೆ. ಫಸ್ಟ್ ಟೈಮ್ ಇನ್ ಇಂಡಿಯಾ ಸ್ಟಾರ್ ಡೆಲ್ಟಾ ಕಂಪ್ಲೀಟ್ ಆಟೋಮೇಷನ್ ಅನ್ನು ನಾವು ಮಾಡಿದ್ದೇವೆ. ಬರೀ 6 ವೈರ್ಗಳನ್ನು ಬಳಸಿ. ಬನ್ನಿ ಈಗ SJ ಸ್ಟಾರ್ ಡೆಲ್ಟಾ ಅಗ್ರಿ ರೋಬೋ ವರ್ಷನ್ 3.4 ಅನ್ನು ಬಳಸಿ ಆಟೋಮೇಷನ್ ಹಾಗೂ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾವು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅನೇಪಾಳ್ಯ ಅನ್ನೋ ಗ್ರಾಮದಲ್ಲಿದ್ದೀವಿ. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಸ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ನಮ್ಮ ರೈತರು. ನೋಡಿ, ಅವರು ಮೀಟ್ರಿಂಗ್ ಪ್ಯಾನಲ್ ಇಟ್ಟಿದ್ದಾರೆ. ಇದು ಬಂದು ಅನಲಾಗ್ ಸಿಸ್ಟಮಲ್ಲಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರಿವೆಂಟರ್ ವಿತ್ ಆಟೋವನ್ನು ಇಟ್ಟಿದ್ದಾರೆ. ಇನ್ನೊಂದು ಆಟೋ ಹಾಕ್ಕೊಂಡಿದ್ದಾರೆ. ನಾವು ಕಳೆದ ಬಾರಿ ನೋಡಿದಂಗೆ 2.5 ವರ್ಷನಲ್ಲಿ ಆ ರೈತರು ಕೂಡ ಆಟೋಗೋಸ್ಕರ 2 ಆಟೋವನ್ನು ಹಾಕ್ಕೊಂಡಿದ್ರು. ಇಲ್ಲೂ ಕೂಡ ಈ ರೈತರು 2 ಆಟೋ ಸ್ಟಾರ್ಟ್ ಯೂನಿಟನ್ನು ಇಟ್ಟಿದ್ದಾರೆ. ಹಾಗೆ ಸ್ಟಾರ್ ಡೆಲ್ಟಾಗೋಸ್ಕರ 3 ಕಾಂಟ್ಯಾಕ್ಟರನ್ನು ಹಾಕ್ಕೊಂಡಿದ್ದಾರೆ ವಿತ್ ಆ್ಯಕ್ಚುಲರಿ. ಆನ್ ಆ್ಯಂಡ್ ಆಫ್ಗೋಸ್ಕರ ಒಂದು ಸಪ್ರೇಟ್ ಬಟನ್ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಫ್ಯೂಸ್ ಅನ್ನು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಸಿಂಗಲ್ ಫೇಸ್ ಪ್ರಿವೆಂಟರನ್ನು ನೀವು ನೋಡ್ಬೋದು. ಇಷ್ಟೆಲ್ಲ ಪ್ರಾಡಕ್ಟ್ಸನ್ನು ಇಟ್ಕೊಂಡು ಇದರಲ್ಲಿ ಒಂದು ತೊಂದರೆ ಆದರೂ ಕೂಡ ನೀವು ಎಲೆಕ್ಟ್ರಿಷಿಯನ್ ಇಲ್ಲಾಂದರೆ ಮೆಕ್ಯಾನಿಕ್ ಅವ್ರನ್ನ ಕರೆಸಿ ರೆಡಿ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಅವ್ರ ಮೋಟಾರ್ನ ನಿಂತೋಗಿರುತ್ತೆ, ಅವ್ರ ಹೊಲಕ್ಕೆ ನೀರು ಕೂಡ ಹೋಗಲ್ಲ. ಇಷ್ಟೆಲ್ಲ ತೊಂದರೆಗಳಿರೋದ್ರಿಂದ ನಾವೊಂದು ಸಿಂಪಲ್ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೇವೆ ವಿತ್ ಮಾಡರ್ನ್ ಟೆಕ್ನಾಲಜಿ ಅಗ್ರಿ ರೋಬೋ ವರ್ಷನ್ 3.4. ಬನ್ನಿ ಈಗ SJ ಅಗ್ರಿ ರೋಬೋನ ಇನ್ಸ್ಟಾಲ್ ಮಾಡೋಣ. ಎಷ್ಟು ಸಿಂಪಲ್ ಆಗಿದೆ ಕನೆಕ್ಷನ್ಸ್ ಅಂತ ನೋಡೋಣ. ಅಗ್ರಿ ರೋಬೋ ಇನ್ಸ್ಟಾಲ್ ಮಾಡಿದ್ದೀವಿ. ಬನ್ನಿ ಇದರದ್ದು ಕನೆಕ್ಷನ್ ಎಷ್ಟು ಸಿಂಪಲ್ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ, 3 ಫೇಸ್ದು ಇನ್ಕಮಿಂಗ್ ವೈರ್ ನೋಡಿ RYB ಅಗ್ರಿ ರೋಬೋ ಮುಖಾಂತರ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ರಲ್ಲಿ ಮೇನ್ ಕಾಂಟ್ಯಾಕ್ಟರ್ ಅಂದರೆ ಫಸ್ಟ್ ಕಾಂಟ್ಯಾಕ್ಟರ್ಗೆ ಹೋಗುತ್ತೆ. ನೆಕ್ಸ್ಟ್ ಅಗ್ರಿ ರೋಬೋ ಕನೆಕ್ಷನ್ಸ್ ನೋಡೋಣ. ಇದು ನೋಡಿ ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್ ಮಾಡಿದ್ದೀವಿ. ಒಬ್ಬ ರೈತ ಕೂಡ, ಸಾಮಾನ್ಯ ರೈತ ಕೂಡ ಇನ್ಸ್ಟಾಲ್ ಮಾಡೋಷ್ಟು ಈಸಿಯಾಗಿ ನಾವು ನಿಮಗೆ ಕೊಟ್ಟಿದ್ದೀವಿ. ಅಗ್ರಿ ರೋಬೋ ಮುಖಾಂತರ 2 ಸೆಟ್ ಆಫ್ ವೈರ್ ಬರುತ್ತೆ. ಫಸ್ಟ್ ಒನ್ ಬಂದು ಸೇಮ್ ನೀವು ಫೇಸ್ ಕನೆಕ್ಷನ್ ಎಲ್ಲಿ ಕೊಟ್ಟಿದ್ದೀರಾ, ಸೊ ಇನ್ಕಮಿಂಗ್ ಅಲ್ಲೇ 3 ವೈರ್ ಹೋಗುತ್ತೆ, ನೀವು ನೋಡ್ಬೋದು RYB. ಇನ್ನೊಂದು ಬಂದು ಎಲ್ಲ 3 ಕಾಂಟ್ಯಾಕ್ಟ್ರಲ್ಲಿ ಇರೋ ಕಾಯಿಲ್ ಇರುತ್ತೆ, ಆ ಕಾಯಿಲ್ ಕನೆಕ್ಷನ್ಗೆ ಸೊ ಹೋಗುತ್ತೆ. ಇಲ್ಲಿ ನೋಡಿ ಫಸ್ಟ್ ಕಾಂಟ್ಯಾಕ್ಟರ್ ವೈರ್ 2, ಇದು ಸೆಕೆಂಡ್ ಕಾಂಟ್ಯಾಕ್ಟರ್, ಇದು ಥರ್ಡ್ ಕಾಂಟ್ಯಾಕ್ಟರ್. ಇನ್ನು ಈಸಿ ಆಗಬೇಕು ಅಂತ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀವಿ ಕಾಂಟ್ಯಾಕ್ಟರ್ 1ಗೆ ವೈರ್ ಯಾವುದು, ಕಾಂಟ್ಯಾಕ್ಟರ್ 2ಗೆ ವೈರ್ ಯಾವುದು, ಕಾಂಟ್ಯಾಕ್ಟರ್ 3ಗೆ ವೈರ್ ಯಾವುದು. ಬರೀ 6 ವೈರ್ ಮುಖಾಂತರ ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಆಟೋಮೇಷನ್ ಅಗ್ರಿ ರೋಬೋ ಮುಖಾಂತರ ಮಾಡಿದ್ದೀವಿ.
ರೋಬೋ ಮತ್ತು ಸ್ಟಾರ್ಟರ್ ಎಲ್ಲ ಕನೆಕ್ಷನ್ಸ್ ಮಾಡಿದ್ದೀವಿ. ಇವಾಗ ಫ್ಯೂಸ್ ಹಾಕೋಣ, ಆನ್ ಮಾಡಿ ನೋಡೋಣ. ಇದು ನೋಡಿ ವರ್ಷನ್ 3.4. ನಿಮಗೆ ಸ್ಟಾರ್ಟಿಂಗಲ್ಲೇ ಓವರ್ಲೋಡ್ ಎಷ್ಟು ಸೆಟ್ ಆಗಿದೆ ಅಂತ ತೋರಿಸುತ್ತೆ, ಹಾಗೂ ಡ್ರೈ ರನ್ ಎಷ್ಟು ಸೆಟ್ ಆಗಿದೆ ಅಂತ ತೋರಿಸುತ್ತೆ. ಹಾಗೂ ಈ ವರ್ಷನ್ 3.4ಅಲ್ಲಿ ಆಟೋಮೆಟಿಕ್ ಸ್ಟಾರ್ಟರ್ ಎಷ್ಟು ಸೆಕೆಂಡ್ಗೆ ಅಂತ ಕೌಂಟ್ಡೌನ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 10 ಸೆಕೆಂಡ್ಸ್ ಇಟ್ಟಿದ್ದೀವಿ. ಸೊ 10, 8 ಆ ಥರ 3, 2, 1 ಆಗಿ ಬರ್ಸರ್ ಆನ್ ಆಗುತ್ತೆ. ನೀವು ನೋಡ್ಬೋದು ಸ್ಟಾರಲ್ಲಿದೆ. 5 ಸೆಕೆಂಡ್ಸ್ ಆದಮೇಲೆ ಡೆಲ್ಟಾ ಕನ್ವರ್ಟ್ ಆಗಿದೆ. ಇದು ಬಂದು ಆ್ಯಮ್ಸ್ ಮೀಟರ್. ನಿಮಗೆ ಎವ್ರಿ 5 ಸೆಕೆಂಡ್ಸ್ಗೆ 6 IBs ಆಟೋಮೆಟಿಕ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಇದು ಬಂದು ವೋಲ್ಟ್ಸ್ ರೀಡಿಂಗು. ಎವ್ರಿ 5 ಸೆಕೆಂಡ್ಸ್ಗೆ ನಿಮಗೆ ವೋಲ್ಟೇಜ್ ತೋರಿಸ್ತಾ ಇರುತ್ತೆ ಬಿಟ್ವೀನ್ ದಿ ಫೇಸಸ್. ಇವಾಗ ಇದರಲ್ಲಿ ಸೆಟ್ಟಿಂಗ್ಸ್ ಹೇಗೆ ಚೇಂಜ್ ಮಾಡೋದು ಅಂತ ಹೇಳ್ತೀನಿ. ಈ ಸೆಟ್ಟಿಂಗ್ಸ್ ಅನ್ನೋ ಒಂದು ಬಟನ್ ಇರುತ್ತೆ ಮಧ್ಯದಲ್ಲಿ. ಇದನ್ನು 2 ಸೆಕೆಂಡ್ ಜೋರಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಸೆಟ್ಟಿಂಗ್ಸಲ್ಲಿ ಎಂಟರ್ ಆಗ್ತೀವಿ. ಫಸ್ಟ್ ಆಪ್ಷನ್ ಬಂದು ಓವರ್ಲೋಡ್ ಸೆಟ್ಟಿಂಗು. ಇದು ಬಂದು 25 ಆ್ಯಮ್ಸ್ ಇರುತ್ತೆ. ಸೊ ನಿಮ್ಮ ಮೋಟ್ರ್ ಅನುಗುಣವಾಗಿ ಇದು ಹೆಚ್ಚು ಕಮ್ಮಿ ಮಾಡ್ಕೊಬೋದು. 26, 27 ಈ ಥರ. ಈ ಮೋಟ್ರಿಗೆ ನಾವು 25 ಆ್ಯಮ್ಸ್ ಇಟ್ಟಿದ್ದೀವಿ. ಸೊ ನೆಕ್ಸ್ಟ್ ಆಪ್ಷನ್ಗೆ ಹೋಗ್ಬೇಕಾದ್ರೆ ಸೇಮ್ ಸೆಂಟರ್ ಬಟನ್ನ ಪ್ರೆಸ್ ಮಾಡಿ ಡ್ರೈ ರನ್ ಸೆಟ್ಟಿಂಗ್ 2 ಆ್ಯಮ್ಸಲ್ಲೇ ಇದೆ. ನೀವು ಮೋಟ್ರ್ ಅನುಗುಣವಾಗಿ ನೀವು ಕೂಡ ಬದಲಾಯಿಸ್ಕೋಬೋದು. ನೆಕ್ಸ್ಟ್ ಅಡಿಷನಲ್ ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡ್ಕೋಬೇಕಾಗಿರುತ್ತೆ. ಸೊ ಎನೇಬಲಲ್ಲಿದೆ. ಸೊ ನಾವು ಓಕೆ ಕೊಟ್ಟರೆ ಅಡಿಷನಲ್ ಸೆಟ್ಟಿಂಗ್ಸಲ್ಲಿ ಹೋಗ್ತೀವಿ. ಇದರಲ್ಲಿ ಬಂದು ಫಸ್ಟ್ ಒನ್ ಆಟೋ ಟೈಮ್ ಡಿಲೇ 10 ಸೆಕೆಂಡ್ ಇದೆ. ಅಂದರೆ ಕರೆಂಟ್ ಬಂದಿದ ತಕ್ಷಣ ನಿಮಗೆ 10 ಸೆಕೆಂಡ್ ಡಿಲೇಯಿಂದ ಆನ್ ಆಗುತ್ತೆ. ಇದನ್ನೇ ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು, 10, 20, 30. ನೆಕ್ಸ್ಟ್ ಸ್ಟಾರ್ ಟು ಡೆಲ್ಟಾ ಟೈಮರ್. ಅಂದರೆ ಸ್ಟಾರಿಂದ ಡೆಲ್ಟಾ ಕನ್ವರ್ಷನ್ಗೆ 5 ಸೆಕೆಂಡ್ಸ್ ಬಿಟ್ಟು ಕನ್ವರ್ಟ್ ಮಾಡೋದು. ಇದು ಕೂಡ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಲೋ ವೋಲ್ಟೇಜ್ ಸೆಟ್ಟಿಂಗ್ 175 ವೋಲ್ಟ್ಸ್ ಇದೆ. ಅಂದರೆ 125 ವೋಲ್ಟ್ಸ್ಗಿಂತ ಕಮ್ಮಿ ಬಂದಲ್ಲಿ ಇದು ಆಟೋಮೆಟಿಕ್ ಸ್ಟಾರ್ಟರ್ನ ಆಫ್ ಮಾಡುತ್ತೆ. ಸೇವಿಂಗ್ಸ್ ಡನ್. ಇವಾಗ ನಾವೇನು ಸೇವಿಂಗ್ಸ್ ಸೆಟ್ಟಿಂಗ್ಸ್ನ ಕೊಟ್ಟಿದ್ದೀವೋ ಅದ್ರ ಮುಖಾಂತರ ಅದು ರೀಸ್ಟಾರ್ಟ್ ಆಗುತ್ತೆ. ಇವಾಗ ಬನ್ನಿ ನೋಡೋಣ. ಆಟೋಮೆಟಿಕ್ ಇದು ನೋಡಿ ಕೌಂಟ್ಡೌನ್ ಟೈಮರಿಂದ 3, 2, 1 ಒಂದು ಬರ್ಸರ್ ಕೊಟ್ಟು ಸ್ಟಾರ್ಟರ್ನ ಆನ್ ಮಾಡುತ್ತೆ. ನೀವು ನೋಡ್ಬೋದು ಇವಾಗ ಸ್ಟಾರ್ ಇದೆ. 5 ಸೆಕೆಂಡ್ಸ್ ನಂತರ ಡೆಲ್ಟಾಗೆ ಕನ್ವರ್ಟ್ ಆಗುತ್ತೆ. ಈಗ ನೋಡಿ ಈ ಥರ ಒಂದು ಅಲಾರಮ್ ಬರುತ್ತೆ. ಈ ಸೆಟ್ OLS ಅಂತೇಳಿ ನಿಮಗೆ ಬಜರ್ ಬರ್ತಾ ಇರುತ್ತೆ. ಸೊ ಇದು ಏನಂದರೆ ಇವಾಗ 14 ಆ್ಯಮ್ಸ್ ಹೋಗ್ತಾ ಇರುತ್ತೆ. ನಾವು ಸೆಟ್ಟಿಂಗ್ಸಲ್ಲಿ 25 ಆ್ಯಮ್ಸ್ ಇಟ್ಟಿದ್ದೀವಿ. ಸೊ ಅದಕ್ಕೆ ಅನುಗುಣವಾಗಿ ಕಮ್ಮಿ ಸೆಟ್ಟಿಂಗ್ಸ್ ಇಟ್ಕೊಳ್ಳಿ ಅಂತ ಇದು ಸೆಟ್ ಮಾಡುತ್ತೆ. ಸೊ ಸೆಟ್ OLS ಅಂತ ಬಂದಾಗ ನೀವು ರೀಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. 1 ಕ್ಲಿಕ್ಕಲ್ಲಿ ಇದ್ರ ಏನೇನು ಸೆಟ್ಟಿಂಗ್ ಇದೆ ರೀಡ್ ಮಾಡಿ ಆಟೋಮೆಟಿಕ್ ಸೆಟ್ಟಿಂಗ್ಸ್ ಆಗುತ್ತೆ. ಇವಾಗ ನೋಡಿ ಓವರ್ಲೋಡ್ ಸೆಟ್ಟಿಂಗ್ ಡನ್ ಅಂತ ಹೇಳಿ ಬರುತ್ತೆ. ಸೊ ಎಲ್ಲ ಅದೇ ಸೆಟಪ್ ಮಾಡ್ಕೊಳುತ್ತೆ. ಈಗ ನೋಡೋಣ ಎಷ್ಟಕ್ಕೆ ಸೆಟ್ ಮಾಡಿದೆ ಅಂತ. ಓವರ್ಲೋಡ್ ಆಟೋಮೆಟಿಕ್ 19ಗೆ ಸೆಟ್ ಆಗಿದೆ. ನೋಡಿದ್ರಲ್ಲ SG ಅಗ್ರಿ ರೋಬೋ ಎಷ್ಟು ಸಿಂಪಲ್ ಆಗಿದೆ ಕನೆಕ್ಷನ್ ಅಂತ. ಬರೀ 6 ವೈರಿಂದ ಸ್ಟಾರ್ ಡೆಲ್ಟಾ ಆಟೋಮೇಷನ್ನ ಪೂರ್ತಿ ಕನೆಕ್ಷನ್ ನೀವು ತಿಳ್ಕೊಂಡಿದ್ದೀರಾ. ಸೊ SG ಅಗ್ರಿ ರೋಬೋ ಆರ್ಡರ್ ಮಾಡಲು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಫೋನ್ ಮಾಡ್ಬೋದು, ಇಲ್ಲಾಂದರೆ ವಾಟ್ಸಪ್ ಮಾಡ್ಬೋದು. ಎಷ್ಟೊಂದು ಜನ ರೈತರಿಗೆ ಈ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್, ಈ ಸ್ಮಾರ್ಟ್ ಪ್ರಾಡಕ್ಟ್, ಅಗ್ರಿ ರೋಬೋ ಅಂತ ಪ್ರಾಡಕ್ಟ್ ಮೇಲೆ ತುಂಬ ಅನುಮಾನಗಳಿರುತ್ತೆ. ಇದು ಓಡುತ್ತಾ 2 ತಿಂಗಳ ಮೇಲೆ ನಿಂತೋಗುತ್ತಾ ಅಂತ. ಒಂದು ಸರಿ ನಮ್ಮ SG ಅಗ್ರಿ ರೋಬೋ ಪ್ರಾಡಕ್ಟನ್ನು ಬಳಸಿ ನೋಡಿ, ನಿಮ್ಮ ಅನುಮಾನಗಳೆಲ್ಲ ದೂರ ಆಗುತ್ತೆ. ಹಾಗೂ ಇದರ ಮೇಲೆ 1 ಇಯರ್ ವಾರಂಟಿ ಇರುತ್ತೆ. ಏನೇ ತೊಂದರೆ ಬಂದರೂ ಕೂಡ ನಿಮ್ಮ ಸಮೀಪದ ಡೀಲರ್, ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ನೀವು ರಿಟರ್ನ್ ಮಾಡ್ಬೋದು. ಅವ್ರಿಗೆ ನಿಮಗೆ ಹೊಸ ಅಗ್ರಿ ರೋಬೋ ಕೊಡ್ತಾರೆ. ಆದರೆ ನಿಮಗೆ ಆ ಸಮಸ್ಯೆ ಬರೋದೇ ಇಲ್ಲ. ಯಾಕೆ ಅಂದರೆ SG ಅಂದರೆ ಕ್ವಾಲಿಟಿ ಅಂದರೆ SG. ಈ ಮಾತನ್ನು ಹೇಳ್ತಾ ಈ ವಿಡಿಯೋ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.